ಈಗಾಗಲೇ ನಮ್ಮ ತಾಯಿಯ ಅಂತಿಮ ಅಂತ್ಯಕ್ರಿಯೆಗಳಾಗಿ 11ನೇ ದಿನದ ನಾಳಿನ ಕಾರ್ಯಕ್ರಮಕ್ಕೆ ಕಳೆದ ಒಂದು ವಾರದಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಮ್ಮ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಇಲ್ಲಿ ಶ್ರಮ ಪಡ್ತಾ ಇರತಕ್ಕಂಥ ಶ್ರಮಜೀವಿಗಳ ಒಂದು ಸಹಕಾರದಿಂದ ಇಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ನಾಳೆಯ ಒಂದು 11ನೇ ದಿನದ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಸಂಪೂರ್ಣವಾಗಿ ಆಗಿರತಕ್ಕಂಥದ್ದು. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಬರ್ತಕ್ಕಂಥ ಒಂದು ನಿರೀಕ್ಷೆಗಳೇನಿದೆ, ಆ ನಿರೀಕ್ಷೆಗಳಲ್ಲಿ ಯಾವುದೇ ರೀತಿ ಬರ್ತಕ್ಕಂಥ ನಮ್ಮ ತಾಯಿಯ ಒಂದು ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಕುಟುಂಬಗಳಿರ್ಬೋದು, ನಮ್ಮ ತಂದೆಯವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಇರ್ಬೋದು, ಬಂದಂಥವರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಅಂತಿಮವಾದಂಥ ಅವರ ದರ್ಶನವನ್ನು ಪಡೆದು ಅದರ ಜೊತೆಗೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರು ಇಲ್ಲಿಂದ ಹೋಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಯಾವುದೇ ರೀತಿಗಳು ಅನಾನುಕೂಲಗಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಸೂಕ್ಷ್ಮವಾದಂಥ ಎಲ್ಲ ರೀತಿಯ ಸಿದ್ಧತೆಗಳು ಏನಾಗಬೇಕು ಎಲ್ಲವನ್ನೂ ಮಾಡಿದ್ದೇವೆ. ಎಷ್ಟು ಸಾವಿರ ಜನಕ್ಕೆ ಊಟಕ್ಕೆ ಒಂದು ಬಾರಿ 22,000 ಜನ ಒಂದು ಪಂಕ್ತಿಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸಿದ್ದೇವೆ. ಕೊನೆಯ ಹಂತದಲ್ಲಿ ನಮಗೆ ಯಾರಿಗೂ ಅವರ ಮುಂದೆ ನಾವು ಯಾವ ರೀತಿ ನಡೀಬೇಕು ಅಂತಕ್ಕಂಥ ಅವರ ಭಾವನೆಗಳನ್ನು ಹೇಳಲಿಕ್ಕೆ ಕೊನೆಯ ದಿನದಲ್ಲಿ ಆಗಲಿಲ್ಲ. ಆದರೆ ಒಂದು ಅವರು ನಮ್ಮನ್ನು ಬೆಳೆಸಿರ್ತಕ್ಕಂಥ ಒಂದು ಅವರ ನಿರಂತರವಾದಂಥ ಬದುಕಿನಲ್ಲಿ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಜನಸಾಮಾನ್ಯರ ಜೊತೆ, ಬಡವರ ಜೊತೆಯಲ್ಲಿ, ಅದನ್ನು ಮುಂದುವರಿಸ್ತಕ್ಕಂಥ ಒಂದು ನಡವಳಿಕೆ ಈಗಾಗಲೇ ನಮಗೆ ಅವರು ಕಲಿಸಿರ್ತಕ್ಕಂಥದ್ದು. ಅದನ್ನು ಮುಂದುವರಿಸ್ತೀವಿ. ಅವರ ಆತ್ಮಕ್ಕೆ ಮುಂದಿನ ದಿನಗಳು ಸಹ ನಿರಂತರವಾಗಿ ಅವರು ನಮ್ಮಿಂದ ದೂರ ಇದ್ದರು, ಈ ಭೂಮಿ ತಾಯಿಯ ಮಡಿಲಲ್ಲಿದ್ದರು. ಇವತ್ತು ಅವರ ಹೆಸರಿನಲ್ಲಿ, ನಮ್ಮ ತಂದೆಯವರ ಹೆಸರಿನಲ್ಲೂ ಈ ಭಾಗದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಮುಂದಿನ ದಿನಗಳು ಅವರ ಸಂಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಹಲವಾರು ಯೋಜನೆಗಳು ಈ ಸ್ಥಳದಲ್ಲಿ ನಡೀತದೆ. ಇದು ಸ್ವಂತಕ್ಕೆ ಈ ಸ್ಥಳದಲ್ಲಿ ನಾವೇನು ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗೆ ಇಟ್ಕೊಂಡಿಲ್ಲ. ಈ ನಾಡಿನ ಸಂಕಷ್ಟದಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದಿರಿರ್ಬೋದು, ಅನಾಥ ಮಕ್ಕಳಿರ್ಬೋದು, ರೈತರ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಸಂಶೋಧನೆಗಳಿಗಿರ್ಬೋದು, ಅದೇ ರೀತಿಯಲ್ಲಿ ಸಂಸ್ಕೃತ ಪಾಠಶಾಲೆಗಳು ನಡೀತಕ್ಕಂಥದ್ದಕ್ಕೆ ಇಲ್ಲೇನು ರಂಗನಾಥ ಸ್ವಾಮಿಯ ಒಂದು ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯೂ ನಡೀಬೇಕು ಅಂತಕ್ಕಂಥದ್ದು ನಾವು ಉದ್ದೇಶ ಇಟ್ಟಿದ್ದೇವೆ. ಹಲವಾರು ಯೋಜನೆಗಳಿದ್ದಾವೆ. ಅದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಈ ನಾಡಿನ ಜನತೆಗೆ ಸಮರ್ಪಿಸ್ತೀವಿ ನಮ್ಮ ತಾಯಿಯ ಹೆಸರಿನಲ್ಲಿ. ಇದು ಇಲ್ಲಿರ್ತಕ್ಕಂಥ ಸಂಪೂರ್ಣ ಭೂಮಿ, ಇಲ್ಲಿ ಏನು ನಾವು ಸ್ವಂತಕ್ಕೆ ಇಲ್ಲಿಯ ಒಂದು ಕೆಲವು ರೈತರುಗಳು ಸಹ ನಮಗೆ ಕೊಟ್ಟಿದ್ದಾರೆ. ಇದು ನಮ್ಮ ವೈಯಕ್ತಿಕವಾದಂಥ ಕಾರ್ಯಕ್ರಮಗಳಿಗಲ್ಲ, ನಾಡಿನ ಜನತೆಗೆ ಸಹಾಯಗಳು ಆಗಬೇಕು, ಸಂಕಷ್ಟದಲ್ಲಿರ್ತಕ್ಕಂಥ ಬದುಕಿಗೆ ನೆರಳಾಗಬೇಕಿದು. ಆ ನಿಟ್ಟಿನಲ್ಲಿ ಈ ಸಂಪೂರ್ಣ ಈ ಜಾಗ ಏನಿದೆ ನಾಡಿನ ಜನತೆಗೆ ಮೀಸಲಿಡ್ತೀವಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀವಿ. ಸರ್, ಕೊನೆಯದಾಗಿ ನೀರಿನ ವಿಚಾರ ಹಂಚಿಕೆ ಬಗ್ಗೆ ಮಾತಾಡ್ತಾರೆ. ಈಗ ರಾಜ್ಯದಲ್ಲಿ ಇವತ್ತೇನು ನೆನ್ನೆ ದಿನ